ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಇದೆ. ಶೀಘ್ರದಲ್ಲೇ ಚುನಾವಣೆ ಆಗ್ಬೋದು, ಬಟ್ ದಿನಾಂಕ ಯಾವತ್ತು ಅಂತ ನಮಗೆ ಗೊತ್ತಿಲ್ಲ. ಚುನಾವಣಾ ಆಯೋಗ ಪ್ರಕಟ ಮಾಡಬಹುದು. ಈ ನಿಟ್ಟಿನಲ್ಲಿ ನಾವು ಈಗಾಗಲೇ ಅಂತಿಮ ಮತದಾರರ ಪಟ್ಟಿಯನ್ನು ನಾವು ಅನೌನ್ಸ್ ಮಾಡಿದ್ದೇವೆ. ಅವತ್ತು ಪ್ರೆಸ್ ಸ್ಟೇಟ್ಮೆಂಟು ಕೊಟ್ಟಿದ್ವಿ ಮತ್ತು ಮಾಧ್ಯಮದವರು ಇದ್ದರು. ಬಟ್ ಹೆಚ್ಚಿನ ವ್ಯಾಪಕ ಪ್ರಚಾರ ಆಗಲಿಲ್ಲ ಅನ್ನೋ ದೃಷ್ಟಿಯಿಂದ ತಮ್ಮನ್ನೆಲ್ಲ ಕರೆಸಿ ಹೇಳೋಣ ಅಂತ ಮಾಡಿದ್ವಿ. ಅವತ್ತು ನಮ್ಮ ರಾಜಕೀಯ ಪಕ್ಷದ ಮುಖಂಡರುಗಳು, ಎಲ್ಲ ರಾಜಕೀಯ ಪಕ್ಷದ ಮುಖಂಡರುಗಳು ಈ ವೋಟರ್ ಲಿಸ್ಟಿಗೆ ಸಂಬಂಧಪಟ್ಟಂತೆ ನೀವು ವ್ಯಾಪಕ ಪ್ರಚಾರವನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ರಿಕ್ವೆಸ್ಟ್ ಮಾಡಿದ್ರು. ಆ ನಿಟ್ಟಿನಲ್ಲಿ ತಮ್ಮ ಮುಖೇನ ಎಲ್ಲರಿಗೂ ಹೋಗಲಿ ಅನ್ನೋದು ಉದ್ದೇಶ. ಈಗ ನಮಗೆ ದಕ್ಷಿಣ ಕ್ಷೇತ್ರದಲ್ಲಿ ಸುಮಾರು 2,32,564 ವೋಟರ್ಸು ಇದ್ದಾರೆ ನಮಗೆ. ಇದರೊಳಗಡೆ ಗಂಡು 1,14,000 ಚಿಲ್ಲರೆ, ಹೆಣ್ಣು 1,18,000 ಚಿಲ್ಲರೆ ವೋಟರ್ಸ್ ಇದ್ದಾರೆ. ಇದು ವೋಟರ್ಸ್ ಈಗ ಪಬ್ಲಿಷ್ ಆಗಿದ್ರೂ ಕೂಡ ವೋಟರ್ ಲಿಸ್ಟಿಗೆ ಹೆಸರು ಸೇರಿಸ್ತಕ್ಕಂಥದ್ದು ನಿರಂತರವಾದಂಥ ಪ್ರಕ್ರಿಯೆ. ಚುನಾವಣೆ ಅನೌನ್ಸ್ ಆದರೂ ಕೂಡ ಈ ನಾಮಪತ್ರ ಸಲ್ಲಿಸುವ ಅಂತಿಮ ದಿನಾಂಕದವರೆಗೂ ಕೂಡ ಸೇರಿಸೋದಕ್ಕೆ ಅವಕಾಶ ಇರ್ತದೆ. ಅದು ಚುನಾವಣಾ ಆಯೋಗ ಹೇಳುತ್ತೆ ದಿನಾಂಕಗಳನ್ನು, ಮಗದೊಂದನ್ನು ಮುಂದಿನ ದಿನಗಳಲ್ಲಿ ತಮಗೆ ಗೊತ್ತಾಗ್ತದೆ. ಹಾಗಾಗಿ ಯಾರು ಹೆಸರುಗಳು ಬಿಟ್ಟೋಗಿದೆ ಅಂತ ಹೇಳಿ ತಿಳ್ಕೊಳ್ತಾರೆ. ನಾಳೆ ಚುನಾವಣೆಗಳಾದಾಗ ನನ್ನ ಹೆಸರು ಬಿಟ್ಟೋಗಿದೆ, ನನ್ನ ಹೆಸರು ಡಿಲೀಟ್ ಆಗಿದೆ, ನನ್ನ ಹೆಸರು ಬೇರೆ ಮತಪಟ್ಟಿಗೆ ಹೋಗಿದೆ ಅಂತಕ್ಕಂಥದ್ದು ಯಾರಾದರೂ ಏನಾದರೂ ಸಂದೇಹಗಳಿದ್ದರೆ ಅಥವಾ ಕ್ಲಾರಿಫಿಕೇಷನ್ ಇದ್ದರೆ ಈಗಲೇ ನಮ್ಮ ವೆಬ್ಸೈಟ್ ಇದೆ. ವೆಬ್ಸೈಟ್ ಏನಂತ ಹೇಳಿದ್ರೆ ಒಂದು ಕಾಪಿ ಕೊಡ್ತೀವಿ. ಆ ವೆಬ್ಸೈಟ್ನಲ್ಲಿ ಅವರು ನೋಡ್ಕೊಳ್ಬಹುದು. ಅದಲ್ಲದೆ ನಾವು ಎಲ್ಲ ರಾಜಕೀಯ ಪಕ್ಷಗಳಿಗೂ ಕೂಡ ನಾವು ಒಂದೊಂದು ಸೆಟ್ಟನ್ನು, ವೋಟರ್ ಲಿಸ್ಟ್ ಸೆಟ್ಟನ್ನು ನಾವು ಕೊಟ್ಟಿದ್ದೇವೆ. ಇಡೀ 200 ಮತಕೇಂದ್ರಗಳಿರೋದು ನಮ್ಮದು 284 284 ಮತಕ್ಷೇತ್ರಗಳಿದ್ದಾವೆ, ಇದು ಮತಕೇಂದ್ರಗಳಿದ್ದಾವೆ. ಆ 284 ಮತಕೇಂದ್ರಗಳ ಪಟ್ಟಿಯನ್ನು ಕೂಡ ನಾವೆಲ್ಲ ರಾಜಕೀಯ ಪಕ್ಷಗಳು ಕೊಟ್ಟಿದ್ದೇವೆ. ಇದಲ್ಲದೆ ಅತಿ ಮುಖ್ಯವಾದ್ದು, ನಾವು 67 ಹೊಸ ಇದನ್ನು ಮಾಡಿದ್ದೇವೆ, ಪೋಲಿಂಗ್ ಸ್ಟೇಷನನ್ನು ಮಾಡಿದ್ದೇವೆ. 67 ಹೊಸ ಪೋಲಿಂಗ್ ಸ್ಟೇಷನನ್ನು ಮಾಡಿದ್ದೇವೆ ಮತ್ತು 24 ಪೋಲಿಂಗ್ ಸ್ಟೇಷನ್ನು ಬೇರೆ ಜಾಗದಲ್ಲಿದ್ದಾವೆ, ಹೊಸ ಜಾಗದಲ್ಲಿ ಮಾಡಿದ್ದೇವೆ. 67 ಹೊಸ ಪೋಲಿಂಗ್ ಸ್ಟೇಷನ್ನು ಅಂದರೆ ಕೆಲವು ಸಾರಿ ಒಂದೇ ಸ್ಕೂಲ್ನಲ್ಲಿ 2 ಇರೋದು 3 ಆಗಿರುತ್ತೆ. ಇನ್ನೂ ಕೆಲವು 24 ಹೊಸ ಪ್ರದೇಶದಲ್ಲಿ ಮಾಡಿದ್ದೇವೆ. ಹಾಗಾಗಿ ಈಗಲೇ ಅವರೆಲ್ಲ ನೋಡ್ಕೊಳ್ತಕ್ಕಂಥದ್ದು ಒಳ್ಳೆಯದು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಇದಲ್ಲದೆ ಈಗ ನಾವು ಪ್ರೀ SIR ಅಂತ ಮಾಡ್ತಾಯಿದ್ದೀವಿ. ಇನ್ನೂ SIR ಚಟುವಟಿಕೆ ಶುರುವಾಗಿಲ್ಲ. ನಾವು 2002ರ ಮತದಾರರ ಪಟ್ಟಿಗೂ 2025ರ ಮತದಾರರ ಪಟ್ಟಿಯಲ್ಲಿರ್ತಕ್ಕಂಥ ಹೆಸರುಗಳನ್ನು ಮ್ಯಾಚಿಂಗನ್ನು ಮಾಡ್ತಾಯಿದ್ದೀವಿ. ಅಲ್ಲಿ ಹೆಸರಿದ್ರೆ ಇಲ್ಲಿ ಹೆಸರಿದ್ರೆ ಮ್ಯಾಚ್ ಮಾಡ್ತೇವೆ. 40 ವರ್ಷಕ್ಕಿಂತ ಕಡಿಮೆ ಇತ್ತು ಅಂತ ಹೇಳಿದ್ರೆ ಪ್ರೋಜನಿ ಅಂತ ಮಾಡ್ತೇವೆ. ಪ್ರೋಜನಿ ಅಂತ ಹೇಳಿದ್ರೆ ಅವ್ರ ತಂದೆ ಹೆಸರು ಕೊಟ್ಟು ಅವರು ಮ್ಯಾಪಿಂಗ್ ಮಾಡಿಸ್ಕೊಳ್ಬೇಕು. ಆದರೆ ನಮಗೆ ಕೆಲವರೆಲ್ಲ ಏನು ಹೇಳ್ತಾ ಇದ್ದಾರೆ ಅಂದರೆ, ಇದ್ರ ಬಗ್ಗೆ ಜನಗಳಿಗೆ ತಪ್ಪು ಅಭಿಪ್ರಾಯ ಹೋಗ್ತಾ ಇದೆ, ನಿಮ್ಮ ಹೆಸರು ಕೈ ಬಿಟ್ಟು ಹೋಗ್ಬಿಡುತ್ತೆ ಅಂತಕ್ಕಂಥದ್ದನ್ನು ಕೆಲವರೆಲ್ಲ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಕೇಳ್ಪಟ್ಟಿವಿ ನಾವು. ಇದೆಲ್ಲ ಸುಳ್ಳು. ಯಾರ ಹೆಸರನ್ನು ಕೂಡ ನಾವು ಏಕಾಏಕಿ ಮತದಾರರ ಪಟ್ಟಿಯಿಂದ ನಾವು ಕೈ ಬಿಡೋದಿಲ್ಲ. ಸೊ ಹಾಗಾಗಿ ಎಲ್ಲ ಮತದಾರರು ತಾವು 2002ರಲ್ಲಿ ಮತದಾರರ ಪಟ್ಟಿಯಲ್ಲಿದ್ದರೆ ನಿಮ್ಮ ಮನೇಲಿ ಎಲೆಕ್ಷನ್ ID ಇದ್ದರೆ ಎಲೆಕ್ಷನ್ ID ಕೊಡಿ, ಅಥವಾ ಈಗಿನ ಎಲೆಕ್ಷನ್ ID ಇದ್ದರೂ ಕೂಡ ನಮ್ಮ BLOಸ್ಗಳಿಗೆ ನೀವು ಕೊಟ್ಟಿದ್ದೇ ಆದರೆ ಅವರು ನಿಮ್ಮ ಮತದಾರರ ಪಟ್ಟಿಯಲ್ಲಿ ಮ್ಯಾಚ್ ಮಾಡ್ಕೊಳ್ತಾರೆ. ಈಗಾಗಲೇ ನಾವು ಎಲ್ಲ ಮತದಾರರ ಕೇಂದ್ರಗಳಲ್ಲಿ ಆಯಾ ಬೂತಿನ BLOಸ್, ಮತಗಟ್ಟೆ ಅಧಿಕಾರಿ ಅಂತ ಏನು ಕರಿತೀವಿ ನಾವು, ಅವರದ್ದು ಹೆಸರು ಮತ್ತು ಮೊಬೈಲ್ ನಂಬರನ್ನು ನಾವು ಈಗಾಗಲೇ ಪ್ರಕಟ ಮಾಡಿದ್ದೀವಿ. ಮತ್ತು ಎಲ್ಲ ರಾಜಕೀಯ ಪಕ್ಷಗಳಿಗೂ ಕೂಡ ನಮ್ಮ 284 ಮತಕ್ಷೇತ್ರಗಳ BLOಸ್ಗಳದ್ದು ಕೂಡ ನಾವು ಹೆಸರು ಮತ್ತು ಮೊಬೈಲ್ ನಂಬರನ್ನು ಕೊಟ್ಟಿದ್ದೇವೆ. ನೀವಾದರೂ ನೇರವಾಗಿ ಕಾಂಟ್ಯಾಕ್ಟ್ ಮಾಡಬಹುದು, ಅಥವಾ
ನಮ್ಮ ವೆಬ್ಸೈಟಲ್ಲಿ ನೋಡಿದ್ರು ಕೂಡ ಅವ್ರದ್ದೆಲ್ಲ ಹೆಸರು ಮತ್ತು ಮೊಬೈಲ್ ನಂಬರ್ ಸಿಗ್ತದೆ. ನೋಡಿಕೊಂಡು ನೀವು ನಿಮ್ಮ ಹೆಸರನ್ನು ಮ್ಯಾಚ್ ಮಾಡಿಸ್ಕೊಳ್ತಕ್ಕಂಥದ್ದು ಅಥವಾ ನಿಮ್ಮ ತಂದೆ ತಾಯಿಯವ್ರದ್ದು ಹೆಸರು ಮ್ಯಾಚ್ ಮಾಡ್ಕೊಳ್ತಕ್ಕಂಥದ್ದು ಮಾಡ್ಬೋದು. ಅಥವಾ ಕೆಲವರು ಹೆಣ್ಮಕ್ಳು ಮದುವೆ ಆಗಿ ಬೇರೆ ಜಿಲ್ಲೆಯಿಂದ ಇಲ್ಲಿ ಬಂದಿರ್ತಾರೆ, ಆ ಬೇರೆ ಜಿಲ್ಲೆಯಿಂದ ಬಂದಿದ್ದರೂ ಕೂಡ ಮ್ಯಾಚ್ ಮಾಡಿಸ್ಕೊಳ್ಬೋದು. ಅಂದರೆ ಅಲ್ಲಿ ನೀವು ಯಾವ ಮತದ ಕ್ಷೇತ್ರದಲ್ಲಿದ್ದಿರಿ, ಯಾವ ಮತ ಕೇಂದ್ರದಲ್ಲಿದ್ದಿರಿ ಅಂತ ಹೇಳಿದ್ರೆ ಅದು ಆನ್ಲೈನಲ್ಲಿ ಎಲ್ಲವೂ ಸಿಗ್ತದೆ ಮಾಹಿತಿ. ಅದೊಂದು ಆ್ಯಪ್ ಇದೆ, ಎಲೆಕ್ಷನ್ ಕಮಿಷನ್ನು ಒಂದು ಮೊಬೈಲ್ ಆ್ಯಪನ್ನು ಬಿಟ್ಟಿದೆ. ಆ್ಯಪ್ನಲ್ಲಿ ಅವರು ಪರೀಕ್ಷೆನ ಅವರು ಮಾಡ್ಕೊಳ್ಬಹುದು, ಮ್ಯಾಚ್ ಮಾಡೋದಕ್ಕೆ ಈಸಿ ಇದೆ. ಹಾಗಾಗಿ ಯಾವುದೂ ಕೂಡ ತಪ್ಪು ಕಲ್ಪನೆ ಬೇಡ. ಮತದಾರರ ಪಟ್ಟಿಯಲ್ಲಿ ಹೆಸರು ಡಿಲೀಟ್ ಆಗಿಬಿಡುತ್ತೆ, ಕೈ ಬಿಟ್ಟು ಹೋಗ್ಬಿಡುತ್ತೆ ಅಂತಕ್ಕಂತಹ ಊಹಾಪೋಹಗಳಿಗೆ ಯಾರೂ ತಲೆಯನ್ನು ಕೊಡಬಾರ್ದು, ಕಿವಿಯನ್ನು ಕೂಡ ಕೊಡಬಾರ್ದು ಅಂತಕ್ಕಂಥದ್ದನ್ನ ಜಿಲ್ಲಾಡಳಿತದ ಪರವಾಗಿ ಮತ್ತು ಚುನಾವಣಾ ಆಯೋಗದ ಪರವಾಗಿ ನಾವು ತಮ್ಮ ಮುಖೇನ ನಾವು ಕೇಳ್ಕೊಳ್ತಾ ಇದ್ದೀವಿ ರೀ. ಸೇರಿಸ್ಕೊಳ್ಬೋದು, ಹೊಸದಾಗಿ ಈಗ ಸೇರಿಸ್ಕೊಳ್ಬಹುದು, ಈಗಲೂ ಸೇರಿಸ್ಕೊಳ್ಬೋದು. ಇದು ಒಂದು ನಿರಂತರ ಪ್ರಕ್ರಿಯೆ. ಮತದಾರರ ಪಟ್ಟಿಗೆ ಹೆಸರು ಸೇರಿಸ್ತಕ್ಕಂಥದ್ದು ಫಾರಮ್ 6 ಅಂತ ಸಿಗುತ್ತೆ. ಅದು ಆನ್ಲೈನ್ನಲ್ಲೂ ಕೊಡಬಹುದು, ಆಫ್ಲೈನ್ನಲ್ಲೂ ಕೊಡಬಹುದು. ಫಿಸಿಕಲ್ಲಾಗಿ ಭೌತಿಕವಾಗಿ ಕೂಡ ಫಾರಮ್ 6 ಕೊಡ್ಬೋದು. SIR ಏನು ಟ್ರೇಸ್ ಮಾಡ್ತೀವಿ ಅಂತಂದರೆ, ಹಳೆಯ ಮತದಾರರ ಪಟ್ಟಿಯಲ್ಲಿ ಹೊಸದ ಮತದಾರರ ಪಟ್ಟಿಯಲ್ಲಿ ಮ್ಯಾಚ್ ಮಾಡ್ತೀವಿ, ಅವರೇ ಮತದಾರರು ಅಂತ. ಕೆಲವು ಸಾರಿ ಡೆತ್ ವೋಟರ್ಸ್ ಇದ್ದಾರೆ. ಈಗ ನಮಗೆ ಆ ಡೆತ್ ವೋಟರ್ಸ್ ಯಾರಾದರೂ ಇದ್ದರೆ ಅದನ್ನು ಡಿಲೀಟ್ ಮಾಡ್ತಕ್ಕಂಥದ್ದನ್ನು ಮಾಡ್ತೀವಿ. ನಮ್ಮ ಹತ್ರ ಮಾಹಿತಿ ಇದೆ. ನಮ್ಮ ಕಾರ್ಪೊರೇಷನಲ್ಲಿ, ನಮ್ಮ ಪಡಿತರ ಚೀಟಿಯಲ್ಲಿ ಮತ್ತು ನಮ್ಮ ಹಾಸ್ಪಿಟ್ಲಲ್ಲಿ ಯಾರ್ಯಾರು ಡೆತ್ ಆಗಿದ್ದಾರೆ ಅಂತ ಇದೆ. ಆ ಡೆತ್ ಆಗಿರ್ತಕ್ಕಂಥ ವೋಟರ್ಸ್ನ ನಾವು ಕೈ ಬಿಡ್ತೇವೆ. ಫ್ಯಾಮಿಲಿ ಮ್ಯಾಪಿಂಗ್ ಇಂಪಾರ್ಟೆಂಟು. ನಾವು ಪ್ರೋಜಿನಿ ಅಂತ ಹೇಳಿದ್ರೆ ಫ್ಯಾಮಿಲಿ ಮ್ಯಾಪಿಂಗನ್ನು ಮಾಡ್ತೀವಿ. ಅಂದರೆ ಅವರು ಒಂದಕ್ಕೆ ಒಂದು ಲಿಂಕನ್ನು ತೆಗೆದುಕೊಳ್ತಕ್ಕಂಥದ್ದು SIRನ ಉದ್ದೇಶ. ಅಂದರೆ ಮತದಾರರ ಪಟ್ಟಿಯಲ್ಲಿ ಯಾವುದೇ ಲೋಪ ಇರದ ಹಾಗೆ, ಮತ್ತು ಫೋಟೋಗಳು 100% ಮ್ಯಾಚ್ ಆಗೋ ರೀತಿಯಲ್ಲಿ, ಮತ್ತು ಡಿಡೂಪ್ಲಿಕೇಶನ್ ಅಂದರೆ ಈ ಮತಕ್ಷೇತ್ರದಲ್ಲೂ ಒಂದು ಹೆಸರು ಇರುತ್ತೆ, ಬೇರೆ ಮತಕ್ಷೇತ್ರದಲ್ಲೂ ಒಂದು ಹೆಸರು ಇರ್ತಕ್ಕಂಥದ್ದು ಕೂಡ ನಾವು ಈಗ ನೋಡ್ತಾ ಇದ್ದೀವಿ. ಈ ಥರದ್ದು ನಮ್ಮ ಜಿಲ್ಲೆಯಲ್ಲಿ ಸುಮಾರು 50,000 ಅರ್ಜಿಗಳು ನಮಗೆ ಎಲೆಕ್ಷನ್ ಕಮಿಷನ್ ಕೊಟ್ಟಿದೆ. 50,000 ಅರ್ಜಿಗಳನ್ನು ನಮಗೆ ಕಳಿಸ್ಕೊಟ್ಟಿದೆ. ಈಗ ಅದನ್ನು ಕೂಡ ನಾವು ವೆರಿಫೈ ಮಾಡ್ತಾ ಇದ್ದೀವಿ. ಅಂದರೆ ವಿತಿನ್ ಬ್ಲಾಕ್, ವಿತಿನ್ ವೋಟರ್ ಲಿಸ್ಟ್, ವಿತಿನ್ ಆ ಪೋಲಿಂಗ್ ಸ್ಟೇಷನಲ್ಲಿ ಯಾರ್ದು ಡೂಪ್ಲಿಕೇಟ್ ಇದೆ, ವಿತಿನ್ ದಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಯಾವುದು ಡೂಪ್ಲಿಕೇಟ್ ಇದೆ, ವಿತಿನ್ ಔಟ್ಸೈಡ್ ದಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಯಾವುದಿದೆ, ಔಟ್ಸೈಡ್ ದಿ ಡಿಸ್ಟ್ರಿಕ್ಟ್ ಯಾವುದಿದೆ ಅಂತಕ್ಕಂಥದ್ದನ್ನು ನಮ್ಮ ಜಿಲ್ಲೆಯದೇ ಸುಮಾರು 50,000 ಅರ್ಜಿಗಳು ನಮಗೆ ಕೊಟ್ಟಿದ್ದಾರೆ. ಕೇಂದ್ರ ಕಚೇರಿಯಿಂದ ನಮಗೆ ಬೆಂಗಳೂರಿನಿಂದ ಕೊಟ್ಟಿದ್ದಾರೆ. ಅವನ್ನು ಕೂಡ ನಾವು DSC ಅಂತ ಕರಿತೀವಿ. DSC ಅಂದರೆ ಏನು ರೀ? ಡೆಮೋಗ್ರಫಿಕ್ ಸಿಮಿಲಾರಿಟೀಸ್ ಎಂಟ್ರೀಸ್ ಅಂತ ಕರಿತೀವಿ. ಅಂದರೆ ಈಗ ಗಂಗಾಧರ ಸ್ವಾಮಿ ಸನ್ ಆಫ್ ತಿಮ್ಮಪ್ಪ ಅಂತ ಹೇಳಿದ್ರೆ, ಗಂಗಾಧರ ಸ್ವಾಮಿ ಸನ್ ಆಫ್ ತಿಮ್ಮಪ್ಪ ಅನ್ನೋದು 2 ಬಂತು ಅಂತ ಹೇಳಿದ್ರೆ ಅದನ್ನು ನಾವು ಅವರಿಗೆ ಗಮನಕ್ಕೆ ತರ್ತೀವಿ. ನೀವು ನೋಡಿ, ನಿಮ್ಮದು 2 ಇದೆ ಇಲ್ಲಿ ಹೆಸರು, ನಿಮ್ಮದು ಹೆಸರನ್ನು ಎಲ್ಲಿ ಉಳಿಸ್ಕೊಳ್ತೀರಿ ಅಂತಕ್ಕಂಥದ್ದನ್ನು ನಾವು ತಿಳಿಸೋದು ಕೂಡ ನಮ್ಮ ಕರ್ತವ್ಯ. ನಾವು ತಿಳಿಸ್ತೀವಿ. ಅವರು ಎಲ್ಲಿ ಇಷ್ಟನೋ ಅಲ್ಲಿ ಹೆಸರನ್ನು ಉಳಿಸ್ಕೊಂಡು ಡಿಲೀಟ್ ಮಾಡಿಸ್ಕೊಬೋದು. ಕೆಲವು ಸಾರಿ ಅವ್ರ ಅರ್ಜಿ ಡಿಲೀಟಿಗೂ ಕೊಟ್ಟಿರ್ತಾರೆ, ಡಿಲೀಟ್ ಆಗಿರೋದಿಲ್ಲ. ಅಂಥ ಸಂದರ್ಭದಲ್ಲಿ ಒಂದು ಕಡೆ ಅವ್ರ ಹೆಸರನ್ನು ಉಳಿಸಿ ಇನ್ನೊಂದು ಹೆಸರನ್ನು ನಾವು ತೆಗಿತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಎಲ್ಲ ವಿಧಾನಸಭಾ ಕ್ಷೇತ್ರಗಳದ್ದು ಸೇರಿ. ಹೌದು, ದಾವಣಗೆರೆ ಜಿಲ್ಲೆಯ ಸ್ಟೇಟ್ ತುಂಬ ಇರುವಂಥದ್ದು ಅದಾವೆ ಸರ್. ಹೌದು, ಈ ಮತದಾರ ಬೇರೆ ಸ್ಟೇಟ್ನಲ್ಲಿ ಇರುವಂಥದ್ದು, ಬೇರೆ ಸ್ಟೇಟ್ನಲ್ಲಿ ಇರುವಂಥದ್ದು ಕೂಡ ಇದ್ದಾವೆ. ಯಾವ್ಯಾವುದು ಎಷ್ಟೆಷ್ಟು ಇದ್ದಾವೆ ಅಂತೇಳಿ ಬೇಕಾದ್ರೆ ನಮಗೆ ಪಟ್ಟಿಯನ್ನು ಕೊಡ್ತೀನಿ. ನಾನು ರೀಡ್ ಮಾಡೋದು ತುಂಬ ಕಷ್ಟ ಆಗ್ತದೆ. ಸೊ ಯಾವ್ಯಾವ ಈ ಮತಕ್ಷೇತ್ರದಲ್ಲಿ ಎಷ್ಟೆಷ್ಟು ಇದ್ದಾವೆ ಅನ್ನೋ ಡೂಪ್ಲಿಕೇಶನ್ ಇರ್ತಕ್ಕಂಥದ್ದು ನಾವು ಕೊಡ್ತೀವಿ ನಾವು. ಸೊ ಹೌದು, ಮಾಡಬಹುದು. ಹೌದು, ಅವಕಾಶ ಕೊಡ್ತೀವಿ ನಾವು. ಈ ರೀತಿ ಹಿಂಗಿದೆ, ನೀವು ಪ್ರೂವ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ನಾವು ಪ್ರೂವ್ ಮಾಡಿಕೊಂಡ್ರೆ ನಾವು ಉಳಿಸ್ತೀವಿ, ಇಲ್ಲ ಅಂತ ಹೇಳಿದ್ರೆ ಡಿಲೀಟ್ ಮಾಡ್ತಕ್ಕಂಥದ್ದು ನಾವು ಮಾಡ್ತೀವಿ. ವೋಟರ್ ಲಿಸ್ಟನ್ನು ಕೂಡ ಕಳಿಸಿದ್ದೀವಿ. ಇದನ್ನೆಲ್ಲ ನಾವು ಈಗಾಗಲೇ ವೋಟರ್ಸ್ ಕಳಿಸ್ಕೊಟ್ಟಿದ್ದೀವಿ. ಯಾರು ಮತದಾರರಿದ್ದಾರೆ ನೋಟಿಸಸ್ಸನ್ನು ಕೂಡ ನಾವು ಈಗಾಗಲೇ ಸರ್ವ್ ಮಾಡಿದ್ದೀವಿ. ಹಾಗಾಗಿ ವ್ಯಾಪಕ ಪ್ರಚಾರ ಆಗಲಿ, ನಾಳೆ ನಮ್ಮ ಹೆಸರನ್ನು ಕೈ ಬಿಟ್ಬಿಟ್ಟಿದ್ದಾರೆ, ನಮಗೆ ಗೊತ್ತೇ ಇಲ್ಲ ಅಂತಕ್ಕಂಥ ಮಾತನ್ನು ಯಾರೂ ಹೇಳಬಾರ್ದು. ಈಗ ತಾವುಗಳು ಅಷ್ಟೇ, ಓದಿನ ದಿನ ನಮ್ಮ ಹೆಸರು ಇದ್ದಾರೆ ಅಂತ ಹೇಳಿದ್ರೆ ನೋಡಿ ಇವ್ರ ಹೆಸರು ಓಟ್ ಬಿಟ್ಟೋಗಿದೆ ಅಂತೇಳಿ ದೃಶ್ಯ ಮಾಧ್ಯಮಗಳಲ್ಲಿ ತಪ್ಪಾಗಿ ಮಾಹಿತಿ ಹೋಗ್ತಕ್ಕಂಥ ಸಂದರ್ಭ ಇರ್ತದೆ. ಅದನ್ನು ತಪ್ಪಿಸೋಕ್ಕೋಸ್ಕರ ನಾವು ಇವತ್ತು ಕರೆದಿದ್ದೀವಿ. ಒಂದು ಸಾರಿ ಎಲೆಕ್ಷನ್ ಪ್ರೊಸೆಸ್ಸು ಆನ್ ಆಯ್ತಂದರೆ ನಾವು ಪ್ರೆಸ್ ಕಾನ್ಫರೆನ್ಸ್ ಇದನ್ನು ಹೇಳೋದಕ್ಕೂ ನಮ್ಗೆ ಅವಕಾಶ ಇರೋದಿಲ್ಲ. ಹಾಗಾಗಿ ಇನ್ನು ಅಡ್ವಾನ್ಸ್ ನಾವು ತಿಳಿಸ್ತಾ ಇದ್ದೀವಿ. ಜನಗಳು ಕೂಡ ಈಗ ವೋಟರ್ ಲಿಸ್ಟಲ್ಲಿ ಹೆಸರು ಸೇರಿಸೋದು ತೆಗೆದುಹಾಕೋದು ಅದು ನಮ್ಮ ಕರ್ತವ್ಯ ಅಲ್ಲ, ಅವ್ರದ್ದೇ ಕರ್ತವ್ಯ ಅದು. ನಾವೆಲ್ಲವನ್ನು ಕೂಡ ಅವ್ರಿಗೆ ತಿಳಿಸಿರ್ತೀವಿ. ಹಾಗಾಗಿ ನಾಳೆ ನನ್ನ ಹೆಸರು ತೆಗೆದುಬಿಟ್ಟಿದ್ದಾರೆ, ನನ್ನ ಹೆಸರು ಬಿಟ್ಬಿಟ್ಟಿದ್ದಾರೆ ಅಂತಕ್ಕಂಥದ್ದನ್ನ ಆರೋಪ ಮಾಡಬಾರ್ದು. ಈಗಲೇ ಅವರು
ಜಾಗೃತರಾಗಿ ನೋಡ್ಕೊಬೇಕು ಅಂತಕ್ಕಂಥ ಮನವಿಯನ್ನು ಜಿಲ್ಲಾಡಳಿತ ಮತ್ತು ಚುನಾವಣಾ ಆಯೋಗ ಕೇಳ್ಕೊಳ್ತಾ ಇದೆ. ಇದು ಪ್ರೀ ಎಸ್ ಐ ಆರ್, ಇನ್ನೂ ಎಸ್ ಐ ಆರ್ ಶುರುವಾಗಿಲ್ಲ. ಅದು ತಪ್ಪು ಕಲ್ಪನೆನೇ, ಅದನ್ನೇ ಹೇಳ್ತಾ ಇದ್ದೀನಿ ನಾನು. ಇದು ಪ್ರೀ ಎಸ್ ಐ ಆರ್, ಇದು ಓನ್ಲಿ ಪ್ರೋಜಿನಿಯನ್ನು ಮಾಡ್ತಾ ಇದ್ದೀವಿ ಮತ್ತು ಮ್ಯಾಪಿಂಗನ್ನು ಮಾಡ್ತಾ ಇದ್ದೀವಿ. ಯಾರ ಹೆಸರು ಕೈ ಬಿಡೋಂಗಿಲ್ಲ. ಅಕಸ್ಮಾತ್ ಯಾರನ್ನ ಕೈ ಬಿಟ್ಟಿದೆ ಅಂತ ಹೇಳಿದ್ರೆ ಅವ್ರ ದಾಖಲೆಗಳನ್ನು ಕೊಟ್ಟು ಸೇರಿಸ್ಕೊಳ್ಬಹುದು, ಅವಕಾಶ ಇದೆ. ಎಸ್ ಐ ಆರ್ ಶುರುವಾದಂಥ ಚಟುವಟಿಕೆ ಶುರು ಆದಮೇಲೆ. ಹಾಗಾಗಿ ಇದು ತಪ್ಪು ಮಾಹಿತಿ ಹೋಗಬಾರ್ದು ಅನ್ನೋ ಒಂದೇ ಉದ್ದೇಶದಲ್ಲಿ ನಾವು ಇವತ್ತು ಇದನ್ನು ಕರೆದಿದ್ದೀವಿ. ಇದು ಚುನಾವಣೆಗೆ ಸಂಬಂಧಪಟ್ಟ ಹಾಗೆ 54,000 54,000 56,941 56,941. ಹೌದು ಹೌದು, ನಮ್ಮ ಎಲ್ಲ ಬಿ ಎಲ್ ಓಸ್ಗಳು ಕೊಡ್ತಾರೆ. ಹೌದು, ಯಾವ್ಯಾವುದು ಎಷ್ಟೆಷ್ಟು ಇದ್ದಾವೆ ಅಂತೇಳಿ ಬೇಕಾದ್ರೆ ನಮಗೆ ಪಟ್ಟಿಯನ್ನು ಕೊಡ್ತೀನಿ. ನಾನು ರೀಡ್ ಮಾಡೋದು ತುಂಬ ಕಷ್ಟ ಆಗ್ತದೆ. ಸೊ ಯಾವ್ಯಾವ ಈ ಮತಕ್ಷೇತ್ರದಲ್ಲಿ ಎಷ್ಟೆಷ್ಟು ಇದ್ದಾವೆ ಅನ್ನೋದು ಡೂಪ್ಲಿಕೇಶನ್ ಇರ್ತಕ್ಕಂಥದ್ದು ನಾವು ಕೊಡ್ತೀವಿ ನಾವು. ಸೊ ಹೌದು, ಮಾಡಬಹುದು. ಹೌದು, ಅವಕಾಶ ಕೊಡ್ತೀವಿ ನಾವು. ಈ ರೀತಿ ಹಿಂಗಿದೆ, ನೀವು ಪ್ರೂವ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ನಾವು ಪ್ರೂವ್ ಮಾಡಿಕೊಂಡ್ರೆ ನಾವು ಉಳಿಸ್ತೀವಿ, ಇಲ್ಲ ಅಂತ ಹೇಳಿದ್ರೆ ಡಿಲೀಟ್ ಮಾಡ್ತಕ್ಕಂಥದ್ದು ನಾವು ಮಾಡ್ತೀವಿ. ವೋಟರ್ ಲಿಸ್ಟನ್ನು ಕೂಡ ಕಳಿಸಿದ್ದೀವಿ. ಇದನ್ನೆಲ್ಲ ನಾವೀಗಾಗಲೇ ವೋಟರ್ಸ್ ಕಳಿಸ್ಕೊಟ್ಟಿದ್ದೀವಿ. ಯಾರು ಮತದಾರರಿದ್ದಾರೆ ನೋಟಿಸಸ್ಸನ್ನು ಕೂಡ ನಾವು ಈಗಾಗಲೇ ಸರ್ವ್ ಮಾಡಿದ್ದೀವಿ. ಹಾಗಾಗಿ ವ್ಯಾಪಕ ಪ್ರಚಾರ ಆಗಲಿ, ನಾಳೆ ನಮ್ಮ ಹೆಸರನ್ನು ಕೈ ಬಿಟ್ಬಿಟ್ಟಿದ್ದಾರೆ, ನಮಗೆ ಗೊತ್ತೇ ಇಲ್ಲ ಅಂತಕ್ಕಂಥ ಮಾತನ್ನು ಯಾರೂ ಹೇಳಬಾರ್ದು. ಈಗ ತಾವುಗಳು ಅಷ್ಟೇ ಓದಿದ ನೀನು ನಮ್ಮ ಹೆಸರು ಇದ್ದಾರೆ ಅಂತ ಹೇಳಿದ್ರೆ ನೋಡಿ ಇವ್ರ ಹೆಸರು ಓಟ್ ಬಿಟ್ಟೋಗಿದೆ ಅಂತೇಳಿ ದೃಶ್ಯ ಮಾಧ್ಯಮಗಳಲ್ಲಿ ತಪ್ಪಾಗಿ ಮಾಹಿತಿ ಹೋಗ್ತಕ್ಕಂಥ ಸಂದರ್ಭ ಇರ್ತದೆ. ಅದನ್ನು ತಪ್ಪಿಸೋಕ್ಕೋಸ್ಕರ ಇವತ್ತು ನಾವು ಕರೆದಿದ್ದೀವಿ. ಒಂದು ಸಾರಿ ಎಲೆಕ್ಷನ್ ಪ್ರೊಸೆಸ್ಸು ಆನ್ ಆಯ್ತು ಅಂದರೆ ನಾವು ಪ್ರೆಸ್ ಕಾನ್ಫರೆನ್ಸ್ ಇದನ್ನು ಹೇಳೋದಕ್ಕೂ ನಮ್ಗೆ ಅವಕಾಶ ಇರೋದಿಲ್ಲ. ಹಾಗಾಗಿ ಇನ್ ಅಡ್ವಾನ್ಸ್ ನಾವು ತಿಳಿಸ್ತಾ ಇದ್ದೀವಿ. ಜನಗಳು ಕೂಡ ಈಗ ವೋಟರ್ ಲಿಸ್ಟಲ್ಲಿ ಹೆಸರು ಸೇರಿಸೋದು ತೆಗೆದುಹಾಕೋದು ಅದು ನಮ್ಮ ಕರ್ತವ್ಯ ಅಲ್ಲ, ಅವ್ರದ್ದೇ ಕರ್ತವ್ಯ ಅದು. ನಾವೆಲ್ಲವನ್ನು ಕೂಡ ಅವ್ರಿಗೆ ತಿಳಿಸಿರ್ತೀವಿ. ಹಾಗಾಗಿ ನಾಳೆ ನನ್ನ ಹೆಸರು ತೆಗೆದುಬಿಟ್ಟಿದ್ದಾರೆ, ನನ್ನ ಹೆಸರು ಬಿಟ್ಬಿಟ್ಟಿದ್ದಾರೆ ಅಂತಕ್ಕಂಥದ್ದನ್ನ ಆರೋಪ ಮಾಡಬಾರ್ದು. ಈಗಲೇ ಅವರು ಜಾಗೃತರಾಗಿ ನೋಡ್ಕೊಬೇಕು ಅಂತಕ್ಕಂಥ ಮನವಿಯನ್ನು ಜಿಲ್ಲಾಡಳಿತ ಮತ್ತು ಚುನಾವಣಾ ಆಯೋಗ ಕೇಳ್ಕೊಳ್ತಾ ಇದೆ. ಇದು ಪ್ರೀ ಎಸ್ ಐ ಆರ್, ಇನ್ನೂ ಎಸ್ ಐ ಆರ್ ಶುರುವಾಗಿಲ್ಲ. ಅದು ತಪ್ಪು ಕಲ್ಪನೆನೇ, ಅದನ್ನೇ ಹೇಳ್ತಾ ಇದ್ದೀನಿ ನಾನು. ಇದು ಪ್ರೀ ಎಸ್ ಐ ಆರ್, ಇದು ಓನ್ಲಿ ಪ್ರೋಜಿನಿಯನ್ನು ಮಾಡ್ತಾ ಇದ್ದೀವಿ ಮತ್ತು ಮ್ಯಾಪಿಂಗನ್ನು ಮಾಡ್ತಾ ಇದ್ದೀವಿ. ಯಾರ ಹೆಸರು ಕೈ ಬಿಡೋಂಗಿಲ್ಲ. ಅಕಸ್ಮಾತ್ ಯಾರನ್ನ ಕೈ ಬಿಟ್ಟಿದೆ ಅಂತ ಹೇಳಿದ್ರೆ ಅವ್ರ ದಾಖಲೆಗಳನ್ನು ಕೊಟ್ಟು ಸೇರಿಸ್ಕೊಳ್ಬಹುದು, ಅವಕಾಶ ಇದೆ. ಎಸ್ ಐ ಆರ್ ಶುರುವಾದಂಥ ಚಟುವಟಿಕೆ ಶುರು ಆದಮೇಲೆ. ಹಾಗಾಗಿ ಇದು ತಪ್ಪು ಮಾಹಿತಿ ಹೋಗಬಾರ್ದು ಅನ್ನೋ ಒಂದೇ ಉದ್ದೇಶದಲ್ಲಿ ನಾವು ಇವತ್ತು ಇದನ್ನು ಕರೆದಿದ್ದೀವಿ. ಇದು ಚುನಾವಣೆಗೆ ಸಂಬಂಧಪಟ್ಟ ಹಾಗೆ 54,000 56,941 56,941. ಹೌದು ಹೌದು, ನಮ್ಮ ಎಲ್ಲ ಬಿ ಎಲ್ ಓಸ್ಗಳು ಕೊಡ್ತಾರೆ. ಹೌದು, ಬರೋದಿಲ್ಲ. ಇದು ಕ್ಲಸ್ಟರ್ ಅಂತ ನಾವು ನಿಮ್ಗೆ ಮಾಹಿತಿ ಕೊಡ್ತೀವಿ, ಇದು ನೋಡ್ಕೊಳ್ಳಿ ನೀವು. ಇದನ್ನು ಹೆಸರು ಫೋಟೋ ಎರಡು, ಹೆಸರು ಫೋಟೋ ವಯಸ್ಸು. ಈಗ ನನ್ನ ಫೋಟೋ ಎರಡು ಕಡೆ ಒಂದೇ ಇರುತ್ತೆ. ಆಮೇಲೆ ಅಪರಾಧ ಗೊತ್ತಿದೆ ತಮಗೆ, ಎರಡೆರಡು ಮತದಾರರ ಪಟ್ಟಿಯಲ್ಲಿ ಎರಡು ಇಟ್ಕೊಳ್ಳೋದು ಕೂಡ ಅಪರಾಧ ಆಗ್ತದೆ. ಹಾಗಾಗಿ ಜನಗಳು ಅವರ ಹೆಸರನ್ನು ಎಲ್ಲಿ ಬೇಕೋ ಅಲ್ಲಿ ಉಳಿಸ್ಕೊಂಡು ಡಿಲೀಟ್ ಮಾಡಿಸ್ಕೊಬೇಕು ಅಂತೇಳಿ ನಾವು ಮನವಿಯನ್ನು ಮಾಡ್ತೇವೆ. ಇದಿಷ್ಟು